ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ಮೈತ್ರಿ ಸರ್ಕಾರ ಪತನ, ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಅನಿವಾರ್ಯದ ಕ್ರಮ ಎಂದು ಸ್ಪಷ್ಟನೆ. ಸಂಜೆ ಸಿಎಂ ಆಗಿ ನಿತೀಶ್ ಪ್ರಮಾಣ ವಚನ ಸಾಧ್ಯತೆ, ಬಿಜೆಪಿ ಜೊತೆಗೆ ಹೊಸ ಮೈತ್ರಿ ಸರ್ಕಾರ ಬೆಂಬಲ ಸೂಚಿಸಲಿರುವ ಬಿಜೆಪಿ ಶಾಸಕರು. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ವಿವಾದ, ಬಿಜೆಪಿ ಜೆಡಿಎಸ್ ಶಾಸಕರಿಂದ ಮುಂದುವರಿದ ಧರಣಿ, ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ. ಅಧಿಕಾರದ ದರ್ಪ ಏರಿದೆ, ಸರ್ಕಾರವೇ ಕಾನೂನು ಸುವ್ಯವಸ್ಥೆ ಕೆಡಿಸ್ತಾ ಇದೆ ಎಂದು ವಿಜೇಂದ್ರ ಆಕ್ರೋಶ, ಮಂಡ್ಯಕ್ಕೆ ಹೋಗ್ತೀವಿ ಎಂದ ಆರ್ ಅಶೋಕ್. ಅದು ಸರ್ಕಾರಿ ಜಾಗ, ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸಬೇಕಿದೆ, ಮಂಡ್ಯದಲ್ಲಿ ಶಾಸಕ ರವಿ ಗಣಿಗ ಹೇಳಿಕೆ, ರಾಜಕೀಯ ನಡೀತಾ ಇದೆ ಎಂದ ಚೆಲುವರಾಯಸ್ವಾಮಿ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಹಿಂದ ಸಮಾವೇಶ, ಮಧ್ಯ ಕರ್ನಾಟಕದಿಂದಲೇ ಶೋಷಿತ ವರ್ಗಗಳ ಮತಕ್ಕೆ ಗಾಳ, ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ತಾರೆ, ಪರೋಕ್ಷವಾಗಿ ಜೆಡಿಎಸ್ಗೆ ಟಿಕೆಟ್ ಎಂದ ಅಶೋಕ್, ನಾವೇ ಗೆಲ್ಲೋದು ಎಂದು ಸ್ಪಷ್ಟನೆ. ಕಾಂಗ್ರೆಸ್ ಜೀವಂತವಾಗಿದ್ರೆ ಶಾಮನೂರು ಶಿವಶಂಕರಪ್ಪರನ್ನ ಅಮಾನತು ಮಾಡಿ ಪಕ್ಷದಿಂದ ಹೊರಗೆ ತಳ್ಳಿ, ರಾಘವೇಂದ್ರರನ್ನ ಗೆಲ್ಲಿಸಿ ಎಂದಿದ್ದಕ್ಕೆ ವಿಶ್ವನಾಥ್ ಕಿಡಿ. 7 ತಿಂಗಳಲ್ಲಿ ಸಿದ್ದರಾಮಯ್ಯ ಏನೂ ಕಡಿದು ಕಟ್ಟಿ ಹಾಕಿಲ್ಲ, ಸಿಎಂ ಚಾಲನೆ ನೀಡಿದ ಯೋಜನೆಗಳು ಕೇಂದ್ರ ಸರ್ಕಾರದ್ದು, ಮಡಿಕೇರಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ.